ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಡೆಕೋರೇಷನ್ ಬ್ಲಾಗ್. ನಿನ್ನೆ ನಾವು ಆಲ್ರೆಡಿ ನಮ್ಮ ದೊಡ್ಡ ಸೆಟಪ್ ಪೇಂಟ್ ಆದ ಸೆಟಪ್ಪನ್ನು ಹಾಲ್ಗೆ ತಗೊಂಡೋಗಿ ಸೆಟ್ ಎಲ್ಲ ರೆಡಿ ಮಾಡಿ ಬಂದಿದ್ದೇವೆ. ಹೂವಿನ ಕೆಲಸವನ್ನು ಬಿಟ್ಟು ಎಲ್ಲ ರೀತಿಯ ಸೆಟಪ್ ಇದು ಕಂಪ್ಲೀಟ್ ಮಾಡಿ ಬಂದಿದ್ದೇವೆ. ಎಂಟ್ರೆನ್ಸ್ ಕೂಡ ನಿಲ್ಲಿಸಿ ಆಯಿತು. ಸೆಟಪ್ಪು ಯಾವ ಥರ ನಿಲ್ಲಿಸಿದ್ವು ಅಂತ ಜಸ್ಟ್ ನೀವು ನೋಡ್ಕೊಂಬನ್ನಿ. ಅದರ ಜೊತೆಗೆ ಇವತ್ತು 26, ಸೊ ಇವತ್ತು ಸಂಜೆ 3 ಗಂಟೆಗೆ ನಾವು ಸ್ಟೇಜನ್ನು ಫಿನಿಶ್ ಮಾಡಿ ಕೊಡಬೇಕು. ಸ್ಟೇಜ್ಗೆ ಬೇಕಾದಂಥ ಎಲ್ಲ ಫ್ಲವರ್ ವರ್ಕ್ ಇವತ್ತು ನಾವು ಮಾಡ್ತೇವೆ. ಹಾಗೆಯೇ ಎಂಟ್ರೆನ್ಸ್ 40 ಫೀಟ್, ಹಾಗೆಯೇ ಸ್ಟೇಜಿನ ಮುಂದ್ಗಡೆ ಗಾರ್ಡನಿಂಗ್ ಕೂಡ 40 ಫೀಟ್ ಇದೆ. ಹಾಗೆಯೇ ಸ್ಟೇಜಿನ ಮೇನ್ ಸೆಟಪ್ನ ಟಾಪಲ್ಲಿ ಕೂಡ ಹೂ ಬರ್ತದೆ. ಹಾಗೆಯೇ ರನ್ನಿಂಗ್, ಸೊ ಅದರಲ್ಲಿ ಗೊಂಡೆ ವರ್ಕ್ ಕೂಡ ಇನ್ಕ್ಲೂಡ್ ಆಗಿರ್ತದೆ. ಸೊ ಆ ಕೆಲಸವನ್ನೆಲ್ಲ ನಾವು ಇವತ್ತು ಮಾಡ್ತಿದ್ದೇವೆ. 3 ಗಂಟೆ ಒಳಗಡೆ ಫಿನಿಶ್ ಮಾಡಿ ಕೊಡಬೇಕು. ಬನ್ನಿ ಇವತ್ತಿನ ವರ್ಕ್ ಸ್ಟಾರ್ಟ್ ಮಾಡುವ. ಅದಕ್ಕಿಂತ ಮುಂಚೆ ನಿನ್ನೆ ಯಾವ ಥರ ಐಟಮ್ ಹೋಯಿತು, ಹಾಗೆಯೇ ಸೆಟಪ್ ಯಾವ ಥರ ನಡೀತು ಅನ್ನೋದನ್ನು ನೀವು ಬನ್ನಿ. ಅಕ್ಟೋಬರ್ 25 ನಾವು ಬೆಳಿಗ್ಗೆನೇ ಗೋಡೌನಿಗೆ ಬಂದು ನಮಗೆ ಬೇಕಾದಂತಹ ಸೆಟಪ್ಗೆ ಬೇಕಾದಂಥ ಐಟಮ್ಸನ್ನೆಲ್ಲ 2 ಗಾಡಿ ಕೂಡ ಲೋಡ್ ಮಾಡಿದ್ವಿ. ಆಲ್ಮೋಸ್ಟು 2 ಗಾಡಿ ಕೂಡ ಫುಲ್ ಆಗಿತ್ತು. ಹಾಗೆ ನಾವು ಬೆಳಿಗ್ಗೆ ಇಲ್ಲಿಂದ ಲೋಡ್ ಎಲ್ಲ ಮುಗಿಸಿ ಮಧ್ಯಾಹ್ನ ಅಂದರೆ ಒಂದು 11 ಗಂಟೆ ಹೊತ್ತಿಗೆ ಇಲ್ಲಿಂದ ಹೊರಟೆವು. ಸುರತ್ಕಲ್ಲಿಂದ ಮಂಗಳೂರಿನ ಮಣ್ಣಗುಡ್ಡದ ಹತ್ತಿರ ಇರುವ ಸಂಘನಿಕೇತನ ಹಾಲ್, ಇಲ್ಲೇ ನಾವು ಇವತ್ತು ಸೆಟಪ್ ಮಾಡಲಿಕ್ಕೆ ಇರುವಂಥದ್ದು. ಸೊ ಇದು ಹಾಲ್ 40 ಫೀಟ್ ತನಕ ಬಿಡುತ್ತುಂಟು. ಹಾಗೆಯೇ ನೋಡಲಿಕ್ಕೆ ತುಂಬ ಸುಂದರವಾಗಿ ಕಟ್ಟಿದ್ದಾರೆ. ನಂತರ ಐಟಮ್ ಅನ್ಲೋಡ್ ಮಾಡಲಿಕ್ಕೆ ಶುರು ಮಾಡಿದ್ವಿ. ಎರಡು ಗಾಡಿ ಖಾಲಿ ಮಾಡಲಿಕ್ಕೆ 1 ಗಂಟೆ ಆಯಿತು. ಸ್ಟೇಜಿನ ಮಿಡಲಿನ ಮಂಟಪ, ಈ ಮಂಟಪದ 6 ಪೀಸಸ್ಗಳುಂಟು. ಇವು ತುಂಬ ದೊಡ್ಡ ಪೀಸಸ್, 10 ಫೀಟಿದ್ದು 2 ಮತ್ತು 8 ಫೀಟಿದ್ದು 4 ಪೀಸಸ್ ಇದೆ. ಸೊ ಈ ಪೀಸಸನ್ನು ಅನ್ಲೋಡ್ ಮಾಡಿದೆವು. ವಿಡಿಯೋನ ಕೊನೆಯವರೆಗೂ ನೋಡಿ, ಯಾರು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಅನ್ಲೋಡ್ ಮಾಡಿದ ನಂತರ ಐಟಮ್ಸನ್ನೆಲ್ಲ ಈಗ ಸ್ಟೇಜ್ಗೆ ತಗೊಂಡು ಹೋಗುವ ಸಮಯ. ಮೇನ್ ಸ್ಟೇಜಿಗೆ ಬೇಕಾದಂತಹ 30 ಮತ್ತು ಪಿಲ್ಲರ್, ಹಾಗೆಯೇ ಸೆಂಟರಲ್ಲಿ ಕೃಷ್ಣನದ್ದು ಒಂದು ನವಿಲು, ಹಾಗೆಯೇ ಆ ಕಡೆ ಈ ಕಡೆ ಒಂದು ಆನೆದು 2 ತಟ್ಟಿ, ಇವರನ್ನೆಲ್ಲ ಕೂಡ ಸ್ಟೇಜಿಗೆ ತಂದೆವು. ಮಂಟಪಕ್ಕೆ ಟೋಟಲ್ 12 ಪಿಲ್ಲರ್ಗಳು ಬೇಕಾಗ್ತದೆ. ಇವಾಗ ಮಂಟಪದ ಸೆಟ್ಟಿಂಗ್ ರೆಡಿ ಮಾಡುವ. ಮೊದಲನೇ ಮಂಟಪ ಪೀಸ್ ರೆಡಿಯಾಗಿದೆ ನೋಡಿ. ಈ ಒಂದು ಪೀಸಿನ ಕಾರ್ನರ್ಗೆ 2 ಪಿಲ್ಲರ್ಸ್ ಬರ್ತವೆ. ಹಾಗೆಯೇ ಈ ಒಂದು ಪೀಸ್ ಇನ್ನೊಂದು ಪೀಸ್ಗೆ ಜಾಯಿಂಟ್ ಆಗಲಿಕ್ಕೆ 4 ಕಡೆ ಬೋಲ್ಟ್ ಹಾಕ್ಲಿಕ್ಕೆ ಉಂಟು, ಬೋಲ್ಟ್ ನೆಟ್. ನೋಡಲಿಕ್ಕೆ ಸಿಂಪಲ್ ಆಗಿ ಕಂಡರೂ ಕೂಡ ಇದನ್ನು ಸೆಟ್ಟಿಂಗ್ ಮಾಡೋದು ತುಂಬ ಕಷ್ಟವಾದ ಕೆಲಸ. ಹಾಗಾಗಿ ಸಬ್ಸ್ಕ್ರೈಬರ್ ಮಾಡಿ, ಹಾಗೆ ಲೈಕ್ ಶೇರ್ ಎಲ್ಲ ಮಾಡಿ. ಮುಖ್ಯವಾಗಿ ಈ 6 ಪೀಸಸ್ ಜಾಯಿಂಟ್ ಆದರೆ ನಮ್ಮದು ಮಂಟಪದ ಮೇನ್ ಸ್ಟ್ರಕ್ಚರ್ ರೆಡಿ ಆಗ್ತದೆ. ಇದುವೇ ಈ ಮಂಟಪದಲ್ಲಿ ಇರುವಂಥದ್ದು ಮೇನ್ ಕೆಲಸ. ನಂತರ ಹಿಂಬದಿ ಭಾಗದಲ್ಲಿ ಸುಮಾರು 16 ಫೀಟಿಗೆ ಬೀಮನ್ನು ಕಟ್ಟಿ ಹಿಂದ್ಗಡೆಯಿಂದ ಪೆನಲ್ಸ್ಗಳನ್ನು ಹಾಕ್ತಾ ಬರುವಂಥದ್ದು. ಜೊತೆಗೆ ಮಂಟಪದ ಒಳಗಡೆ ವೈಟ್ ಬಟ್ಟೆಯಿಂದ ಸೀಲಿಂಗನ್ನು ಹಾಕುವಂಥದ್ದು ಒಂದು ದೊಡ್ಡವಾದ ಕೆಲಸ. ಮುಖ್ಯವಾಗಿ ಸೀಲಿಂಗ್ ಹಾಕುವಾಗ ನಾವು 2 ಸೈಡ್ ಕೂಡ ರೀಪನ್ನು ಕಟ್ತೇವೆ. ಸೊ ರೀಪಿಗೆ ಸ್ಟೆಪ್ಪರ್ ಪಿನ್ ಹೊಡಿತಾ ಹೋಗುವಂಥದ್ದು. ಬಟ್ಟೆಯನ್ನು ಪ್ರಿಲ್ ಥರ ಮಾಡಬೇಕಾಗ್ತದೆ. ಮಂಟಪಕ್ಕೆ ಸೀಲಿಂಗ್ ಯಾಕೆ ಹಾಕೋದು ಅಂತ ಹೇಳಿದರೆ, ಮುಖ್ಯವಾಗಿ ಟಾಪ್ ಪೋರ್ಷನ್ ಯಾವುದೇ ರೀತಿಯಾಗಿ ಕಾಣಬಾರ್ದು ಅಂತ. ಹಾಗೆಯೇ ಇದಕ್ಕೊಂದು ಫಿನಿಶಿಂಗ್ ಲುಕ್ ಕೊಡಲಿಕ್ಕೋಸ್ಕರ ಈ ರೀತಿಯ ಸೀಲಿಂಗನ್ನು ಹಾಕ್ತಾರೆ. ಹಾಗೆಯೇ ಈ ಮಂಟಪದ ಸೆಂಟರಲ್ಲಿ ಸೀಲಿಂಗನ್ನೆಲ್ಲ ಹಾಕಿದ ನಂತರ ಯಾವ ಥರ ಕಾಣ್ತಾ ಇದೆ ನೋಡಿ.
ಯಾವುದೇ ರೀತಿಯ ಟಾಪಲ್ಲಿ ನಿಮಗೆ ಗ್ಯಾಪ್ಸ್ ಎಲ್ಲ ಕಾಣೋದಿಲ್ಲ, ಫುಲ್ ವೈಟಿಂದ ಫುಲ್ ಕವರ್ ಆಗಿರ್ತದೆ. ಸೊ ಇದಾಗಿತ್ತು ಅಕ್ಟೋಬರ್ 25ರ ನಮ್ಮ ಕೆಲಸ. ಸೊ ಇವತ್ತು ಈಗ ಮೇಯ್ನ್ ಅಂದರೆ ಹಾಲಿಗೆ 3 ಕೂಲರ್ ಹಾಕೊಂಡು ಹೋಗುವ. 3 ಕೂಲರ್ ಮತ್ತು ಕೆಲವೊಂದು ಆ್ಯಂಟಿಕ್ ಪೀಸ್ ಮತ್ತು ಏನು ಹೇಳ್ತಾರೆ ಕೆಲವು ಹ್ಯಾಂಗಿಂಗ್ ಹಾಕೊಂಡು ಹೋಗುವ ಬನ್ನಿ. ಸೊ ನೆಕ್ಸ್ಟ್ ಡೇ ಅಕ್ಟೋಬರ್ 26. ಸೊ ನಾವು ಬೆಳಿಗ್ಗೆನೇ ಬಂದು ಹೂವಿನ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ವಿ. ಗೊಂಡೆ ಫ್ಲವರ್ ಬರುವ ಚೂರು ತಡವಾಯಿತು. ಸೊ ಸ್ಟೇಜಿನ ಸೆಂಟರಲ್ಲಿ ಬರುವಂತಹ ಈ ಅಪ್ ಡೌನ್ ಆಗಿರುವಂಥ ಈ 2 ವೈಟ್ ಕಲರ್ ಮತ್ತು ಪರ್ಪಲ್ ಕಲರಲ್ಲಿರುವಂತಹ ಹೂಗಳನ್ನು ಹಾಕಿದೆವು. ಹಾಗೆಯೇ ಗೊಂಡೆ ಕೂಡ ಬಂತು ಅಷ್ಟೊತ್ತಿಗೆ. ಸೊ ಗೊಂಡೆಯನ್ನು ಕೂಡ ಈ ಥರವಾಗಿ ಸ್ಪೈರಲ್ ಆಗಿ ಹಾಕ್ತಾ ಬಂದ್ವಿ. ಓವರಾಲ್ ಆಗಿ ಗೊಂಡೆ ಕೂಡ ಚೆನ್ನಾಗಿ ಕಾಣ್ತೈತಿ. ಸೀಲಿಂಗ್ಗೆ ಹಾಕುವಂಥ ಜಾಲರಿಗಳನ್ನು ಬಿಡಿಯಾಗಿ ರೆಡಿ ಮಾಡಿದರು. ಇಲ್ಲಿ ಸುಮಾರು 200 ಪೀಸಸ್ವರೆಗೆ ಈ ರೋಸ್ ಜಾಲರಿಗಳನ್ನು ನಾವಿಲ್ಲಿ ಹಾಕಿದ್ವಿ. ಎಲ್ಲ ಕೂಡ ಪರ್ಫೆಕ್ಟ್ ಡಿಸ್ಟೆನ್ಸಲ್ಲಿ ಫುಲ್ ಏರಿಯಾ ಕವರ್ ಮಾಡಿದ್ವಿ. ಸೀಲಿಂಗ್ ಜಾಲರಿಗಳನ್ನು ಆಲ್ಮೋಸ್ಟ್ ಫಿನಿಶ್ ಮಾಡಿದ್ವಿ. ನಂತರ ಮಂಟಪದ ಎದುರಿನ ಭಾಗದಲ್ಲಿ ರನ್ನಿಂಗ್ ಫ್ಲವರ್ ಬರ್ತಿದೆ. ಸೊ ಹಾಗಾಗಿ ರನ್ನಿಂಗ್ ಫ್ಲವರನ್ನು ಹಾಕ್ತಾ ಹೋದ್ವಿ. ಈ ರನ್ನಿಂಗ್ ಫ್ಲವರ್ ಈ ಮಂಟಪಕ್ಕೆ ಇನ್ನೊಂದು ಲುಕ್ ಅನ್ನು ಕೂಡ ಕೊಡ್ತದೆ. ಸಮಯ 2 ಗಂಟೆ, ಇನ್ನು ನಮ್ಮೊಟ್ಟಿಗಿರೋದು 1 ಗಂಟೆ. ಸೊ 3 ಗಂಟೆಗೆ ನಾವು ಫಿನಿಶ್ ಮಾಡಬೇಕು. ಬನ್ನಿ ರಪ್ಪ ಅಂತ ಫಿನಿಶ್ ಮಾಡುವ. ಸೆಟ್ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು. ಇನ್ನು ಕೆಳಗೆ ಬಿದ್ದಂಥ ಎಕ್ಸ್ಟ್ರಾ ಫ್ಲವರ್ಸ್ ಆ ಗೊಂಡೆ ಹಾಕೋದನ್ನ ಕ್ಲೀನ್ ಮಾಡಿ ಫಿನಿಶ್ ಮಾಡ್ತಾ ಕೊಡುವ ಬನ್ನಿ. ನಾನು ಆಗಲೇ ಹೇಳಿದಂತೆ ಸ್ಟೇಜಿನ ಮುಂದ್ಗಡೆ ಗಾರ್ಡನಿಂಗು. ಸೊ ಇದು 40 ಫೀಟ್ ಗಾರ್ಡನ್ ಹೊಡಿಬೇಕು. ಎಲ್ಲ ಕೂಡ ಫ್ರೆಶ್ ಫ್ಲವರ್, ಲೀವ್ಸ್ ಆಗಲಿ ಎಲ್ಲ ಕೂಡ ಫ್ರೆಶ್ ಫ್ಲವರೇ ಹೊಡಿತಾ ಬರುವಂಥದ್ದು. ಸ್ಟೇಜ್ ಗಾರ್ಡನ್ ಕೂಡ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು. ಸೊ ಟೈಮು 2:45 ತನಕ ಆಯಿತು. ಆಲ್ಮೋಸ್ಟ್ 3:10 ಈ ಟೈಮಿಗೆ ನಾವು ಸ್ಟೇಜನ್ನು ಬಿಟ್ಕೊಟ್ವಿ. ಆಲ್ಮೋಸ್ಟ್ ಎಲ್ಲ ಕೂಡ ಸ್ಟೇಜ್ ಇದು ಫಿನಿಶ್ ಆಗಿದೆ. ಸೊ ಇವಾಗ 40 ಫೀಟ್ ಎಂಟ್ರೆನ್ಸ್ ಉಂಟು, ಅದಕ್ಕೆ ಗೊಂಡೆ ಹೂವೆಲ್ಲ ಹಾಕುವ ಬನ್ನಿ. ನೇಮ್ ಬೋರ್ಡಿಗೆ ಬೊಕ್ಕೆ ಮಾಡುವ ಬನ್ನಿ. ಎಲ್ಲ ಕೂಡ ಸ್ಟಿಕ್ ಫ್ಲವರನ್ನು ಯೂಸ್ ಮಾಡಿಕೊಂಡು ಬೊಕ್ಕೆ ರೆಡಿ ಮಾಡಿದ್ವಿ. ಸೊ ಸುಂದರವಾದ ನೇಮ್ ಬೋರ್ಡ್ ಕೂಡ ರೆಡಿಯಾಗಿದೆ. ಯಾವ ಥರ ಆಗಿದೆ ಅಂತ ಒಂದು ಕಮೆಂಟ್ ಮಾಡಿ. ಎಂಟ್ರೆನ್ಸ್ನಲ್ಲಿ ಸೆಲ್ಫಿ ಬೂತ್ ಕೂಡ ಒಂದು ರೆಡಿ ಮಾಡಲಿಕ್ಕಿತ್ತು, ಅದು ಕೂಡ ರೆಡಿ ಮಾಡಿದ್ವಿ. ಸೊ ಓವರಾಲ್ ಆಗಿ ನಮ್ಮ ಮೇನ್ ಸ್ಟೇಜ್ ಯಾವ ಥರ ಆಗಿದೆ ಅಂತ ನೋಡಿ. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಡೆಕೋರೇಷನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಉಂಟು, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ ತಗೊಳ್ಬೋದು. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.